Hello dear students, welcome to the class. In the last classes we are solving the double column cash book problems. Let's come to solve the next problem. Record the following transaction in double column cash book and balance it. Yes, they are given the information, month, date, particulars and rupees. ಸೊ ಮಂತ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಮತ್ತು ರುಪೀಸ್ ಕೊಡ್ತಾ ಹೋಗ್ತಾ ಇದ್ದಾರೆ. ನೋಡೋಣ. ಫಸ್ಟ್ ಟ್ರಾನ್ಸಾಕ್ಷನ್ ಆಗಸ್ಟ್ 1 ಕ್ಯಾಶ್ ಬ್ಯಾಲೆನ್ಸ್ 20,000. ಆಗಸ್ಟ್ 1 ಕ್ಯಾಶ್ ಬ್ಯಾಲೆನ್ಸ್ ಕೊಡ್ತಾ ಇದ್ದಾರೆ. ಅಮೌಂಟ್ ಎಷ್ಟಿದೆ? 20,000 ಇದೆ. ಸೊ ಕ್ಯಾಶ್ ಬ್ಯಾಲೆನ್ಸ್ ದಟ್ ಮೀನ್ಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಲಾಸ್ಟ್ ಮಂತ್ ಏನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗಿರುತ್ತೆ, ದಟ್ ಈಸ್ ಇಯರ್ ವಿ ಆರ್ ಟೇಕನ್ ಆಸ್ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ? 20,000. ಇದನ್ನು ಡೆಬಿಟ್ ಸೈಡಲ್ಲಿ, ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಕಾಲಮಲ್ಲಿ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಆಗಸ್ಟ್ 1 ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ 15,000. ಬ್ಯಾಂಕ್ ಬ್ಯಾಲೆನ್ಸ್ 15,000 ಕೊಡ್ತಾ ಹೋಗಿದ್ದಾರೆ. ಸೊ ದಟ್ ಈಸ್ ವಿ ಆರ್ ಶೋನ್ ಇನ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಡೆಬಿಟ್ ಸೈಡ್ ಬ್ಯಾಂಕ್ ಕಾಲಮಲ್ಲಿ ಈ 15,000ನ ತೋರಿಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಆಗಸ್ಟ್ 8 ಪೇಯ್ಡ್ ಇನ್ ಟು ಬ್ಯಾಂಕ್ 5,000. ಇಯರ್ ಇಟ್ ಈಸ್ 5,000. ಸೊ ಪೇಯ್ಡ್ ಇನ್ ಟು ಬ್ಯಾಂಕ್ ದಟ್ ಈಸ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಸೊ ಡೆಪಾಸಿಟ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಕಾಂಟ್ರಾ ಎಂಟ್ರಿ. Okay, so contra entry we are recorded in both the side, debit side and credit side in the double column cash book. Okay, so debit side ಅಲ್ಲಿ bank column ಅಲ್ಲಿ entry ಮಾಡ್ತಾ ಹೋಗ್ತೀವಿ, credit side ಅಲ್ಲಿ cash column ಅಲ್ಲಿ entry ಮಾಡ್ತಾ ಹೋಗ್ತೀವಿ. Okay, next August 16th. Okay, cash sales 18,000. ಸೇಲ್ಸ್ ಮಾಡ್ತಾ ಇದ್ದಾರಂತೆ. ಸೇಲ್ಸ್ ಮಾಡ್ತಾ ಇದ್ದಾರೆ ಅಂದರೆ ವಿ ಆರ್ ರಿಸೀವಿಂಗ್ ದ ಕ್ಯಾಶ್. ರಿಸೀವ್ಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಡೆಬಿಟ್ ಸೈಡ್ ಆಫ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಓಕೆ, ಸೇಲ್ಸ್ ಅಂತ ತೋರಿಸಿ ಕ್ಯಾಶಲ್ಲಿ ಸೇಲ್ಸ್ ಮಾಡ್ತಾ ಇರೋದ್ರಿಂದ ದಟ್ ಅಮೌಂಟ್ ವಿ ಆರ್ ಶೋನ್ ಇನ್ ದ ಕ್ಯಾಶ್ ಕಾಲಮ್. ಓಕೆ, ನೆಕ್ಸ್ಟ್ ಆಗಸ್ಟ್ 16 ಕ್ಯಾಶ್ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರಂತೆ. ಸೊ ಕ್ಯಾಶ್ ಡಿಸ್ಕೌಂಟ್ ವಿ ಆರ್ ಇಗ್ನೋರಿಂಗ್ ಇನ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ನಾವು ಕ್ಯಾಶ್ ಡಿಸ್ಕೌಂಟ್ನ ತಗೊಳೋದಿಲ್ಲ. ಸೊ ಇದನ್ನು ಲೆಡ್ಜರ್, ಜರ್ನಲ್ ಎಂಟ್ರೀಸ್ ಮತ್ತು ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ ಮಾಡ್ತೀವಿ, ಅಲ್ಲಿ ತೊಗೊಳ್ತಾ ಹೋಗ್ತೀವಿ. ಕ್ಯಾಶ್ ಡಿಸ್ಕೌಂಟ್ಸ್ನ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ತೊಗೊಳೋಲ್ಲ, ಇಗ್ನೋರ್ ಇಟ್. ನೆಕ್ಸ್ಟ್ ಆಗಸ್ಟ್ 12 ಪೇಯ್ಡ್ ಟೆಲಿಫೋನ್ ಬಿಲ್ ಬೈ ಚೆಕ್. ಸೊ ಆಗಸ್ಟ್ 12 ಟೆಲಿಫೋನ್ ಬಿಲ್ ಪೇ ಮಾಡ್ತಾ ಇದ್ದಾರಂತೆ. ಸೊ ದಟ್ ಈಸ್ ಪೇಮೆಂಟ್ಸ್. ಟೆಲಿಫೋನ್ ಬಿಲ್ನ ಪೇ ಮಾಡ್ತಾ ಇದ್ದಾರೆ, ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಕ್ರೆಡಿಟ್ ಸೈಡ್ ಆಫ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಸೊ ಇದನ್ನು ಚೆಕ್ಕಲ್ಲಿ ಪೇ ಮಾಡ್ತಾ ಇರೋದ್ರಿಂದ ದಟ್ ಅಮೌಂಟ್ ವಿ ಆರ್ ರೆಕಾರ್ಡೆಡ್ ಇನ್ ಬ್ಯಾಂಕ್ ಕಾಲಮ್. ಓಕೆ, ಸೊ ಇವನ್ ಟೆಲಿಫೋನ್ ಬಿಲ್ನ ಚೆಕ್ಕಲ್ಲಿ ಕೊಡ್ತಾ ಇರೋದ್ರಿಂದ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಕಾಲಮಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಆಗಸ್ಟ್ 21 ಪೇಮೆಂಟ್ ಫಾರ್ ಕ್ಯಾಶ್ ಪರ್ಚೇಸಸ್ 4,000. ಸೊ ಕ್ಯಾಶ್ ಪರ್ಚೇಸಸ್ ಮಾಡ್ತಾ ಇದ್ದಾರಂತೆ, ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದು ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರಂತೆ. ಸೊ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾಶ್ನ ಪೇ ಮಾಡ್ತೀವಿ, ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಪೇಮೆಂಟ್ ಸೈಡ್. ಅಂದರೆ ಕ್ರೆಡಿಟ್ ಸೈಡಲ್ಲಿ ಪೇಮೆಂಟ್ ಮಾಡ್ತೀವಿ, ಸಾರಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಕ್ಯಾಶಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅಮೌಂಟ್ ಶುಡ್ ಬಿ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಕಾಲಮ್. ಓಕೆ, ಎಸ್. ನೆಕ್ಸ್ಟ್ ಆಗಸ್ಟ್ 21 ಕ್ಯಾಶ್ ಡಿಸ್ಕೌಂಟ್ಸ್. ಅಂದರೆ ಏನಿಲ್ಲಿ ಆಗಸ್ಟ್ 21 ಕ್ಯಾಶ್ ಪರ್ಚೇಸಸ್ ಮಾಡ್ತಾ ಇದ್ದಾರೆ, ಆ ಪರ್ಚೇಸಸ್ಗೆ ಡಿಸ್ಕೌಂಟ್ ತೊಗೊತಾ ಇದ್ದಾರಂತೆ. ಸೊ ಐ ಆಮ್ ಆಲ್ರೆಡಿ ಟೋಲ್ಡ್ ಯು ಡಿಸ್ಕೌಂಟ್ಸ್ ಆರ್ ಇಗ್ನೋರ್ ಇನ್ ದ ಡಬಲ್ ಕಾಲಮ್ ಕ್ಯಾಶ್ ಬುಕ್. ಓಕೆ, ಸೊ ಏನು ಡಿಸ್ಕೌಂಟ್ಸ್ ಇದೆ ಅದನ್ನು ನಾವು ತ್ರಿಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ತೊಗೊತೀವಿ. ಸೊ ಇಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಲ್ಲಿ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ಓಕೆ, ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್, ಪೇಯ್ಡ್ ಇನ್ ಟು ಬ್ಯಾಂಕ್ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್, ಕ್ಯಾಶ್ ಡಿಸ್ಕೌಂಟ್ಸ್ ಇದೆ, ಕ್ಯಾಶ್ ಡಿಸ್ಕೌಂಟ್ಸ್ ವಿ ಆರ್ ಇಗ್ನೋರಿಂಗ್, ಪೇಯ್ಡ್ ಟೆಲಿಫೋನ್ ಬಿಲ್ ಬೈ ಚೆಕ್, ಪೇಮೆಂಟ್ ಆಫ್ ಕ್ಯಾಶ್ ಪರ್ಚೇಸಸ್ ಕೊಟ್ಟಿದ್ದಾರೆ. ಎಸ್, let's come to solve the problem. It is a cash book.
ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಓಕೆ, ಡೇಟ್, receipts, cash column, bank column. Next, credit side ಅಲ್ಲಿ date, payments, cash column, bank column. Okay. One more column. Here we can ledger folio ಅಥವಾ reference number, voucher number ಕೂಡ ಹಾಕ್ಬೋದು. ಇಲ್ಲಿ ledger folio ಅಂತಾನೆ ತಗೊಳ್ಳೋಣ. ಲಾಸ್ಟ್ ಪ್ರಾಬ್ಲಮ್ ಅಲ್ಲೆಲ್ಲ voucher number, posting reference ಅಂತ ತಗೊಂಡಿದ್ದೀವಿ. We can write here ledger folio also. Okay. So first transaction ಏನಿದೆ 2016 August 1st cash balance ಇದೆ. So that is balance brought down. First August 2016 balance brought down. ಎಷ್ಟಿದೆ ಅಮೌಂಟು? 20,000. ಎಸ್, ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000. ಓಕೆ, ನೆಕ್ಸ್ಟ್ August 8 paid into bank. So it is cash deposited into bank. We are recorded both the side, debit side and credit side. First we are recorded in debit side, August 8, 2016, cash. So we are recorded in bank column. What is the amount? 5,000. So come to credit side, 8 August 2016, bank. Write as a bank and amount recorded in cash column. 5,000. So it is a contra entry. Okay. Next, August 16 cash sales ide. Cash sales we are recorded in debit side. Why? We are receiving the cash when we sales. 16 August 2016 sales. ಎಷ್ಟಿದೆ ಅಮೌಂಟು? 18,000. ಸೊ ಕ್ಯಾಶ್ ಅಲ್ಲಿ ಮಾಡ್ತಾ ಇರೋದ್ರಿಂದ ವಿ ಆರ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಕಾಲಮ್. ಓಕೆ, ವಿ ಆರ್ ಇಗ್ನೋರ್ ದ ಕ್ಯಾಶ್ ಡಿಸ್ಕೌಂಟ್ಸ್. ನೆಕ್ಸ್ಟ್ August 12 paid telephone bill by check. So that is we are recorded in the payment side. 12 August 2016 telephone bill. ಸೊ ಚೆಕ್ಕಲ್ಲಿ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ತೋರಿಸ್ತೀವಿ 1,500. ಓಕೆ, ನೆಕ್ಸ್ಟ್ August 21 ಪೇಮೆಂಟ್ ಫಾರ್ ಕ್ಯಾಶ್ ಪರ್ಚೇಸ್. ಸೊ ಕ್ಯಾಶ್ ಪರ್ಚೇಸ್ ಮಾಡ್ತಾ ಇದ್ರಂತೆ. ಸೊ ದಟ್ ಈಸ್ ವಿ ಆರ್ ರೆಕಾರ್ಡೆಡ್ ಇನ್ ದ ಪೇಮೆಂಟ್ ಸೈಡ್. 21 August 2016 ಪರ್ಚೇಸಸ್. ಸೊ ಕ್ಯಾಶ್ ಅಲ್ಲಿ ಮಾಡ್ತಾ ಇರೋದ್ರಿಂದ ವಿ ಆರ್ ಶೋನ್ ಇನ್ ದ ಕ್ಯಾಶ್ ಕಾಲಮ್. ಸೊ ವಿ ಆರ್ ಇಗ್ನೋರ್ ದ ಕ್ಯಾಶ್ ಡಿಸ್ಕೌಂಟ್. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ದ ಟ್ರಾನ್ಸಾಕ್ಷನ್ಸ್. ಸೊ ನೆಕ್ಸ್ಟ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ಸೈಡ್ ಜಾಸ್ತಿ ಇದೆ, ಯಾವ ಸೈಡ್ ಹೈಯರ್ ಅಮೌಂಟ್ ಇದೆ ಅಂತ ನೋಡ್ತಾ ಹೋಗ್ಬೇಕು. ಡೆಬಿಟ್ ಸೈಡಾ ಕ್ರೆಡಿಟ್ ಸೈಡಾ ಅಂತ. ಫಸ್ಟು ಡೆಬಿಟ್ ಸೈಡ್ ಕ್ಯಾಶ್ ಕಾಲಮ್ ಮಾಡೋಣ. ಎಷ್ಟಿದೆ? 20,000 ಪ್ಲಸ್ 18,000 ಎಷ್ಟಾಗುತ್ತೆ? 38,000 ಆಗುತ್ತೆ. ಓಕೆ, ಸೊ
ಇಲ್ಲಿ ಬರ್ದಿರೋಣ 38,000 ಅಂತ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಕ್ಯಾಶ್ ಕಾಲಮಿಗೆ ಬರೋಣ. ಎಷ್ಟಿದೆ? 5,000 ಪ್ಲಸ್ 4,000 ಎಷ್ಟಾಗುತ್ತೆ? 9,000. ಹಾಗಾದರೆ ಯಾವ್ದು ಹೈಯರ್ ಅಮೌಂಟ್ ಇದೆ? ಯಾವ ಸೈಡ್ ಜಾಸ್ತಿ ಇದೆ? ಡೆಬಿಟ್ ಸೈಡ್ ಜಾಸ್ತಿ ಇದೆ. ಸೊ ಹಂಗಾಗಿ ನಾವು 38,000ನ ಎರಡೂ ಕಡೆ ಬರಿತಾ ಹೋಗೋಣ. 38,000 38,000. ಸೊ 38,000ಅಲ್ಲಿ 5,000 ಮತ್ತು 4,000ನ ಲೆಸ್ ಮಾಡಿ ಎಷ್ಟಾಗುತ್ತೆ? 38,000 ಮೈನಸ್ 5,000 ಮೈನಸ್ 4,000 ಎಷ್ಟಾಯಿತು? 29,000. ಸೊ ಇಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. 29,000 is the balancing figure. Okay, so that is we are call it as balance carried on. Balance carried on. So 30th August 2016 ಬ್ಯಾಲೆನ್ಸ್ ಕ್ಯಾರಿಡ್ ಆನ್. ಕ್ಯಾಶ್ ಕಾಲಮ್ ಎಷ್ಟಿದೆ? 29,000. ಎಸ್, ಈಗ ಬ್ಯಾಂಕ್ ಕಾಲಮ್ ಬ್ಯಾಲೆನ್ಸ್ ಮಾಡ್ತಾ ಹೋಗೋಣ. 15,000 ಪ್ಲಸ್ 5,000 ಡೆಬಿಟ್ ಸೈಡಲ್ಲಿ 15,000 ಇದೆ ಪ್ಲಸ್ 5,000 ಇದೆ. ಎಷ್ಟಾಯಿತು? 20,000 ಆಯಿತು. ಸೊ ಪೆನ್ಸಿಲಲ್ಲಿ ಬರೆದಿರೋಣ. ಸೊ ಕ್ರೆಡಿಟ್ ಸೈಡ್ ಬ್ಯಾಂಕ್ ಕಾಲಮಿಗೆ ಬನ್ನಿ. 1,500 ಇದೆ. ಹಂಗಾದರೆ ಯಾವ್ದು ಹೈಯೆಸ್ಟ್ ಅಮೌಂಟ್? 20,000 ಇಸ್ ದ ಹೈಯೆಸ್ಟ್. ಸೊ ಅಂದರೆ ಡೆಬಿಟ್ ಸೈಡ್ ಏನಿದೆ? ಹೈಯೆಸ್ಟ್ ಅಮೌಂಟ್ ಇದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಿ. 20,000 20,000. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ನೋಡೋಣ. 20,000 ಮೈನಸ್ 1,500 18,500. So it is a balancing figure. That is we are call it as balance carried on. ಸೊ ಇಲ್ಲಿ ಏನು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಆಗಿದೆ ಅದನ್ನು ನೆಕ್ಸ್ಟ್ ಮಂತಿಗೆ ನಾವೇನು ಮಾಡ್ತೀವಿ? ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ತೀವಿ. ಓಕೆ, ಎಸ್, 1st September 2016 ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ? ಕ್ಯಾಶ್ ಕಾಲಮ್ 29,000 ಇದೆ. ಬ್ಯಾಂಕ್ ಕಾಲಮ್ 18,500. Okay, this is all about our problem. Thank you.